ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈಗ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಸಡನ್ ಪ್ಲ್ಯಾನು, ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಹೋಗ್ತಿದ್ದೀವಿ. ಯಾಕೆ ಅಂತ ಅಲ್ಲಿ ಹೋಗಿ ತಿಳಿಸ್ತೀನಿ ನಿಮಗೆ, ಏನಕ್ಕೆ ನಾವು ಹೋಗ್ತಿದ್ದೀವಿ ಅಂತ ಅಲ್ಲಿ ಹೋಗಿ ಹೇಳ್ತೀನಿ. ವೆಯ್ಟ್ ಮಾಡ್ತೀರಿ. ಓಕೆ. ಇವತ್ತು ಸಂಡೇ. ಇವತ್ತು ಕ್ರಿಕೆಟ್ ಮ್ಯಾಚ್ ಇತ್ತು ಸಂಜೆ. ಆರಾಮಾಗಿ ಕ್ರಿಕೆಟ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಇವತ್ತು ಅಂತ ಮಾತಾಡ್ಕೊಂಡಿದ್ವಿ. ಹಾಗೆ ಸಂಡೇ ಲೇಟಾಗಿ ಎದ್ದು ಆರಾಮಾಗಿ ಆಯಿಲ್ ಮಸಾಜ್ ಮಾಡ್ಕೋತಾ 12 ಗಂಟೆಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಶಿವಮೊಗ್ಗಕ್ಕೆ ಹೋಗೋಣ ಅಂತ. 12 ಗಂಟೆಗೆ ಅಂದ್ಕೊಂಡವರು 1 ಗಂಟೆ ಅಷ್ಟರಲ್ಲಿ ಹೊರಟು ಶಿವಮೊಗ್ಗ ರೀಚ್ ಆದ್ವಿ. ನಾವಲ್ಲಿ ಹೋದಾಗ 3:30 ಆಗಿತ್ತು. ಕರೆಕ್ಟಾಗಿ ಪ್ಲ್ಯಾನ್ ಆಯಿತು. ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡಿದ್ದವಳು ಈ ವೀಕೆ ಹೋಗಂಗಾಯಿತು. ಯಾಕೆ ಅಂತಂದರೆ, ಅಲ್ಲಿ ನೋಡಿ, ಅದು ತೋಟದ ಮನೆ. ಅಲ್ಲಿ ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ. ಯಾಕೆ ಅಂತಂದರೆ, ಶಿವಮೊಗ್ಗದಲ್ಲಿ ನಮ್ಮ ತಾತ ಇದ್ದಾರೆ. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಈಗ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಅವ್ರನ್ನ ನೋಡೋಕ್ಕೆ ಅಂತ ಎಲ್ಲರೂ ಬರ್ತಾಯಿದ್ರು. ಎಲ್ಲರೂ ಬಂದಾಗ ನಮಗೆ ಫೋನ್ ಮಾಡಿದ್ರು. ತಕ್ಷಣ ನಾವು ಹೊರಟು ಬಂದ್ವಿ ಶಿವಮೊಗ್ಗಕ್ಕೆ. ಅವರು ಎಲ್ಲರೂ ಬರ್ತಾರೆ, ಎಲ್ಲರೂ ಮೀಟ್ ಆಗ್ದಂಗೆ ಆಗುತ್ತೆ. ಆಮೇಲೆ ನಮ್ಮ ಅಪ್ಪನೂ ನೋಡ್ದಂಗೆ ಆಗುತ್ತೆ. ಅಪ್ಪ ಅಂದರೆ ನಮಗೆ ತಾತ ಆಗಬೇಕು, ಅವರನ್ನು ನೋಡ್ದಂಗೆ ಆಗುತ್ತೆ ಅಂತ. ಅಲ್ಲೇ ಅವರು ತೋಟದ ಮನೇಲಿ ಕುರಿ, ಮೇಕೆ ಮತ್ತು ಕೋಳಿ ಎಲ್ಲ ಸಾಕೊಂಡಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಹೊತ್ತು ಹಾಗೆ ಆಟಾಡ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿ ಅನ್ನಿಸ್ತು. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು ಅವನ್ನೆಲ್ಲ ನೋಡಿ. ಅವಳಂತೂ ಪುನ್ನು ಅಂತೂ ಮೇಕೆ ಮರಿನ ಬಿಡ್ತಾನೇ ಇರಲಿಲ್ಲ. ಹೆಗ್ಲ ಮೇಲೆಲ್ಲ ಹೊತ್ಕೊಂಡು ಆಟಾಡೋದು ಈ ಥರ ಎಲ್ಲ ಮಾಡ್ತಿದ್ಲು. ಟರ್ಕಿ ಕೋಳಿಗಳಿದ್ವು, ಅವನು ನೋಡ್ಕೊಂಡು ಆಟಾಡಿ ತೋಟ ಎಲ್ಲ ಒಂದು ರೌಂಡು ಸುತ್ತಾಕೊಂಡು ಬಂದ್ವಿ. ಬಂದ ತಕ್ಷಣ ಊಟ ಮಾಡ್ಕೊಂಡ್ವಿ. ಫಸ್ಟು ಮಟನ್ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿದರು. ಊಟ ಮಾಡಿ ಆಮೇಲೆ ತೋಟ ಎಲ್ಲ ಸುತ್ತಾಡ್ಕೊಂಡು ಒಂದು ರೌಂಡ್ ನೋಡ್ಕೊಂಡು, ಇನ್ನೂ ಜಾಸ್ತಿ ಇದೆ, ನಾವು ಒಂದು ಸ್ವಲ್ಪ ಹೋದ್ವಿ ಅಷ್ಟೇ. ಒಂದು ಸ್ವಲ್ಪ ದೂರ ಹೋಗಿ ವಾಪಸ್ ಬಂದ್ವಿ. ಚೆನ್ನಾಗಿತ್ತು ಒಂಥರ ತೋಟದ ಮನೆ. ಇಲ್ಲಿ ನೋಡಿ, ಅಲ್ಲೇ ಅವ್ರ ತೋಟದಲ್ಲಿ ಒಂದು ದೇವರು, ಅದೇ ಒಡೆದು ಮೂಡಿರೋದಂತೆ, ಈಶ್ವರ, ಅದನ್ನು ನೋಡಿದ್ವಿ. ಆಮೇಲೆ ಪುನ್ನು, ಲಿಶಿಗೆ ಫಸ್ಟ್ ಧೈರ್ಯ ಇರಲಿಲ್ಲ ಇಟ್ಕೊಳಕ್ಕೆ ಅದನ್ನು, ಮೇಕೆ ಮರಿನ. ಆಮೇಲೆ ಪುನ್ನು ಹಿಡ್ಕೊಂಡಿದ್ದು ನೋಡಿ ನಾನು ಹಿಡ್ಕೊತೀನಿ ಅಂತ ಸ್ವಲ್ಪ ಹೊತ್ತು ಇಟ್ಕೊಂಡ್ಳು. ಇದೇ ಫಸ್ಟ್ ಟೈಮು ಅವರಿಬ್ಬರು ಈ ಥರ ಮರಿನ ಇಟ್ಕೊಂಡಿದ್ದು. ನೋಡಿ, ಹೆಗ್ಲ ಮೇಲೆ ಹಾಕ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾಯಿದ್ದಾಳೆ ಪುನ್ನು. ಅಲ್ಲಿಂದ ಮುಗಿಸ್ಕೊಂಡು ಸಂಡೇ ಬರೋ ಅಷ್ಟರಲ್ಲಿ ಟೈಮ್ ಆಯಿತು. ಮಲ್ಕೊಂಡು ನೆಕ್ಸ್ಟ್ ಡೇ ಇಲ್ಲಿ ದಾವಣಗೆರೆಯಲ್ಲಿ ಚೆನ್ನೈ ಮಾಲು ಓಪನ್ ಆಗಿತ್ತು. ಚೆನ್ನೈ ಶಾಪಿಂಗ್ ಮಾಲು. ಹಿಂಗೆ ನೋಡ್ಕೊಂಬರೋಣ ಅಂತ ಬಂದ್ವಿ. ರಚಿತಾರಾಮು ಬಂದು ಇನಾಗ್ರೇಷನ್ ಮಾಡಿದ್ದು. ಹೇಗಿದೆ ನೋಡ್ಕೊಂಬರೋಣ ಅಂತ ಮಂಡೇ ಸಂಜೆ ಬಂದ್ವಿ. ಮಂಡೇನೂ ಸಖತ್ ರಶ್ ಇತ್ತು, ತುಂಬಾ ರಶ್ ಇತ್ತು. ಎಲ್ಲ ತುಂಬ ಕಡಿಮೆ ಬೆಲೆಗೆ ಇದೆ. ಸೀರೆಗಳು ತೊಗೋಬೋದು. ಆಲ್ಮೋಸ್ಟು ಸೀರೆಗಳೆಲ್ಲ ರೇಟ್ ಸ್ವಲ್ಪ ಜಾಸ್ತಿ ಆದಂಗೆ ಒಳ್ಳೆ ಕ್ವಾಲಿಟಿದಿದೆ. ಇನ್ನು 99 ರುಪೀಸು, 120 ರುಪೀಸ್ಗೆಲ್ಲ ಸೀರೆ ಇತ್ತು. ಅದೇನು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಜ್ಯುವೆಲ್ಸು ಕಡಿಮೆ ರೇಟಿಗೆಲ್ಲ 140, 150 ರೂಪಾಯಿ ಈ ಥರ ಎಲ್ಲ ಕಡಿಮೆ ರೇಟಿಗಿತ್ತು. ಅದು ಚೆನ್ನಾಗಿತ್ತು. ಅದನ್ನು ಬೇಕಾದ್ರೆ ತೊಗೋಬೋದು. ಆದರೆ ಮಕ್ಕಳು ಬಟ್ಟೆಗಳು ಏನು ವರ್ತಿಲ್ಲ ಅಂತ ಅನ್ನಿಸ್ತು. ಏನು ಈಗ ಹೊಸದು ಅಂತ ಹೋಗ್ಬೋದು, ಚೆನ್ನೈ ಮಾಲು ಅಂತ ಹೋಗಿ ಸುತ್ತಾಡ್ಕೊಂಬರ್ಬೋದು. ನೆಕ್ಸ್ಟು ಎಲ್ರಿಗೂ BSCನೇ ಗತಿ ಅನ್ನಂಗೆ ಆಗುತ್ತಷ್ಟೆ. ಎಷ್ಟು ಹುಡುಕಿದ್ರೂ ಒಳ್ಳೆ ಕ್ವಾಲಿಟಿದೇನು ಸಿಕ್ಕಿಲ್ಲ. ಸುಮ್ಮನೆ ಆಫರ್ ಜಾಸ್ತಿ ಕೊಟ್ಟಿದ್ದಾರೆ, ಕ್ವಾಲಿಟಿ ಏನು ಅಷ್ಟಿಲ್ಲ. ಪರವಾಗಿಲ್ಲ, ಓಕೆ ಅನ್ನಂಗಿತ್ತು. ನಾವು ಹೊಸ್ದಾಗಿ ಆಗಿದೆಯಲ್ಲ, ಒಂದು ರೌಂಡ್ ಹೋಗಿ ನೋಡ್ಕೊಂಬರೋಣ ಅಂತ ಬಂದ್ವಿ. ತುಂಬಾ ರಶ್ ಇತ್ತು. ನೋಡೋಣ ನೆಕ್ಸ್ಟ್ ಯಾವಾಗಾದ್ರು ರಶ್ ಇಲ್ಲದೆ ಇದ್ದಾಗ ಹೋಗಿ ಹೇಗಿದೆ ಅಂತ ಇನ್ನೊಂದು ಸಲ ನೋಡ್ಕೊಂಬರೋಣ. ಇಲ್ಲೊಂದು ಸೀರೆ ನಂಗೆ ತುಂಬ ಇಷ್ಟ ಆಗಿತ್ತು, ಆದರೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಬರೀ ಮಕ್ಕಳಿಗೆ ಅಷ್ಟೇ ತೊಗೊಂಬಂದೆ. ಗೃಹಪ್ರವೇಶಕ್ಕೆಲ್ಲ ತೊಗೊಂಡಿದ್ನಲ್ಲ ಸ್ವಲ್ಪ, ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರ್ತೀನಿ. ಇಲ್ಲಿ ಮಕ್ಕಳು ಸೆಕ್ಷನಲ್ಲಂತೂ
ಏನೂ ಇಷ್ಟನೇ ಆಗಲಿಲ್ಲ. ಆದರೂ ಮಕ್ಕಳು ಕರ್ಕೊಂಬಂದಿದ್ದೀವಲ್ಲ ಅಂತ ಮಕ್ಳಿಗೋಸ್ಕರ ಸ್ವಲ್ಪ ತೊಗೊಂಡೆ ಅಷ್ಟೇ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ. ಓವರಾಲ್ ಹೇಳಬೇಕು ಅಂದರೆ ಏನು BSc ಥರನೇ ಇದೆ. BScಲಿ ಸ್ವಲ್ಪ ಎಲ್ಲ ವೆರೈಟೀಸು ಸಿಗುತ್ತೆ, ಇಲ್ಲಿ ಅಷ್ಟು ವೆರೈಟೀಸ್ ಇಲ್ಲ. ಇನ್ನೂ ಇಟ್ಟಿಲ್ಲ ಏನೋ ಗೊತ್ತಿಲ್ಲ, ಅಷ್ಟೊಂದು ವೆರೈಟೀಸ್ ಇಲ್ಲ. ಬೇಗನೆ ಮುಗಿಸ್ಕೊಂಡು ಬಂದ್ವಿ. ಆಚೆ ಬಂದು ಕಾರ್ ಕೊಟ್ಟಿದ್ವಲ್ಲ ಪಾರ್ಕಿಂಗ್ಗೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಬಂದಮೇಲೆ ಬೆಂಡಿ ಫ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇದು ಈಸಿ. ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿ ಸ್ವಲ್ಪ ಮಿಕ್ಕಿತ್ತು, ಅದರಲ್ಲಿ ಸ್ನ್ಯಾಕ್ಸಿಗೆ ಮಾಡ್ಬೋದು. ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಬಂದಿತ್ತು. ಈ ಥರ ಬೆಂಡೆಕಾಯಿನ ಸ್ಲೈಸ್ ಮಾಡ್ಕೊಂಡು ಅದರೊಳಗಡೆ ಇರೋ ಬೀಜ ಎಲ್ಲ ತೆಕ್ಕೋಬೇಕು. ಫಸ್ಟು ಬೀಜ ಎಲ್ಲ ನೀಟಾಗಿ ತಕ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಬೇಗನೂ ಆಗೋಗುತ್ತೆ, ತುಂಬಾ ಬೇಗ ಆಗುತ್ತೆ, ಸ್ವಲ್ಪ ಹೆಲ್ದಿನೂ ಇದು ಬೆಂಡೆಕಾಯಿ ಫ್ರೈ. ಇದು 2-3 ಥರ ಮಾಡ್ತಾರೆ. ಇವತ್ತು ನಾನು ಈ ಥರ ತೋರಿಸ್ತಿದ್ದೀನಿ, ಇನ್ನೊಂದು ದಿನ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ. ಈ ಥರ ಒಳಗಿರೋ ಬೀಜಗಳೆಲ್ಲ ತೆಕ್ಕೊಂಡು ಒಂದು ಬೌಲಿಗೆ ಹಾಕಿ ಇಟ್ಕೋಬೇಕು. ಜಾಸ್ತಿ ಏನು ಬೆಂಡೆಕಾಯಿ ಇರಲಿಲ್ಲ, ಸ್ವಲ್ಪ ಇತ್ತು, ಸ್ವಲ್ಪನೇ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಖಾರದ ಪುಡಿ ಸ್ವಲ್ಪನೇ ಹಾಕಿದ್ದೀನಿ, ಯಾಕೆಂದರೆ ಬೆಂಡೆಕಾಯಿ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ. ಆಮೇಲೆ ಅಕ್ಕಿ ಹಿಟ್ಟು 1 ಸ್ಪೂನು ಫುಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟಾದಮೇಲೆ ಕಡಲೆ ಹಿಟ್ಟು 1 ಸ್ಪೂನು. ಇದು ಗರಂ ಮಸಾಲ. ನೆಕ್ಸ್ಟು ಸ್ವಲ್ಪ ಅರಶಿನದ ಪುಡಿ, ಆಮೇಲೆ ನಿಂಬೆಹಣ್ಣು ಇಲ್ಲ ಅಂದರೆ ಆಮ್ಚೂರ್ ಪೌಡ್ರ್ ಯೂಸ್ ಮಾಡ್ತಾರೆ. ನಾನಿಲ್ಲಿ ಆಮ್ಚೂರ್ ಪೌಡ್ರ್ ಇರಲಿಲ್ಲ, ನಿಂಬೆಹಣ್ಣು ಹಾಕಿದ್ರೂ ಅದೇ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೇನು ಹಾಕೋದು ಬೇಡ. ಬೆಂಡೆಕಾಯಿಲು ಸ್ವಲ್ಪ ತೇವಾಂಶ ಇರುತ್ತೆ, ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ದೀವಿ, ಇಷ್ಟೇ ಸಾಕಾಗುತ್ತೆ. ಆಮೇಲೆ ಒಂದು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅದು ಎಣ್ಣೆ ಬಿಸಿ ಆದಮೇಲೆ ಈ ಬೆಂಡೆಕಾಯಿನ ಏನು ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಎಣ್ಣೆಗೆ ಹಾಕಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು ಚೆನ್ನಾಗಿ, ಸ್ವಲ್ಪ ಕುರುಮ್ ಅನ್ನೋ ಥರ ಚೆನ್ನಾಗಿ ಫ್ರೈ ಆಗಬೇಕು. ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಾಗಿತ್ತು, ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಹೇಳ್ತಿರೋದು, ನಾನು ಮಾಡಿ ಟೇಸ್ಟ್ ಚೆನ್ನಾಗಿ ಬಂದರೆ ಅದನ್ನು ಇನ್ನೊಂದು ದಿನ ಮಾಡಿ ತೋರಿಸೋದು ನಾನು. ಚೆನ್ನಾಗಿತ್ತು ನೋಡಿ, ಸೌಂಡು ಕಟ್ ಅಂತ ಸೌಂಡ್ ಬರ್ತಾಯಿತ್ತು, ಅಷ್ಟೊಂದು ಕ್ರಿಸ್ಪಿಯಾಗಿ ಬಂದಿತ್ತು. ಸಂಜೆ ಸ್ನ್ಯಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಇದು. ಇದ್ರ ಜೊತೆ ಟೀನೋ ಕಾಫಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸಿಂಪಲ್ ರೆಸಿಪಿ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಯ್ ಫ್ರೆಂಡ್ಸ್, ಏನಂದರೆ ಹೇಳಿದ್ನಲ್ಲ ಚೆನ್ನೈ ಶಾಪಿಂಗ್ ಮಾಲ್ ಹೋಗಿದ್ವಿ ಅಂತ. ಏನೂ ತೊಗೊಳ್ಳಿಲ್ಲ, ಸ್ವಲ್ಪ ತೊಗೊಂಡಿದ್ದೀವಿ ಮಕ್ಳಿಗಷ್ಟೇ. ಅದು ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಅಷ್ಟೇ. ಸುಮ್ಮನೆ ಕ್ಯೂರಿಯಾಸಿಟಿ ಇರುತ್ತಲ್ಲ ಮಕ್ಳಿಗೆ ಏನು ತೊಗೊಂಡಿರ್ಬೋದು ಅಂತ, ಹಂಗಾಗಿ ಇಬ್ಬರಿಗೂ 2 ತೊಗೊಂಬಂದಿದ್ದೀನಿ ಅಷ್ಟೇ. ಇದೊಂದು ಪುನ್ನುಗೆ ಶರ್ಟು ನೋಡಿ, ಇದೊಂದು ಶರ್ಟ್ ತೊಗೊಂಡೆ. ಇದು 400 ಅಂದರೆ 444 ಇದೆ. ಹಾಕಿದಾಗ ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು, ಹಂಗಾಗಿ ಸ್ಕರ್ಟ್ ಅದೇ ಇದ್ದಿದ್ರಲ್ಲಿ ಸ್ವಲ್ಪ ಇಷ್ಟ ಆಗಿರೋ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ, ಇದನ್ನು ಕ್ವಾಲಿಟಿನೂ ಚೆನ್ನಾಗಿತ್ತು, ಸ್ಕರ್ಟು ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತು ಕಲರೆಲ್ಲ, ಅದಕ್ಕೆ ತೊಗೊಂಡೆ. ಇದು ಲಿಚಿದು ಹೆಂಗೆ ಕಾಣಿಸ್ತಿದೆಯಾ ವಿಡಿಯೋಲಿ ಗೊತ್ತಿಲ್ಲ, ಇಲ್ಲಿ ಚೆನ್ನಾಗಿದೆ. ವೈಟ್ ಕಲರು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಲಿಚಿಗೆ
ಅಷ್ಟೇ ತೊಗೊಂಡಿರೋದು ನೋಡಿ. ಇವೆರಡು ಒಂದೇ ಥರ, ಯಾವಾಗಾದ್ರು ಬೀಚ್ಗೆ ಹೋದಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದೊಂದೆರಡು ತೊಗೊಂಡೆ. ಇಷ್ಟೇ ತೊಗೊಂಡಿದ್ದು. ಇನ್ನೊಂದು ದಿನ ಹೋಗಬೇಕು, ಆಗ ಇನ್ನೊಂದು ಸ್ವಲ್ಪ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಹೇಗನ್ನಿಸ್ತು ನಿಮಗೆ? ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇವತ್ತು ಎಲ್ಲ ಇತ್ತು ಈ ವ್ಲಾಗಲ್ಲಿ. ಏನು ಅಂದರೆ ಜರ್ನಿ ಇತ್ತು, ಮತ್ತು ಒಂದು ರೆಸಿಪಿ ಇತ್ತು, ಒಂದು ಶಾಪಿಂಗ್ ಇತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಇನ್ನೊಂದು ಸಲ ಬರ್ತೀನಿ. ನೆಕ್ಸ್ಟ್ ಮೀಟ್ ಆಗೋಣ. ಯಾಕೆಂದರೆ ಈಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಗ್ತಾಯಿದೆ. ಮಕ್ಕಳಿಗೆ ಓದಿಸೋದು ಎಲ್ಲ ಇದೆ, ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ವಿಡಿಯೋ ಹಾಕ್ತೀನಿ. ಮತ್ತು ನೆಕ್ಸ್ಟು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗೋದು ಇರುತ್ತೆ, ಅದೆಲ್ಲ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.